ಕಥೆನ ಚಂದಮಾಮದ 1947ನೇ ಇಸ್ವಿಯಲ್ಲಿ ಈ ಕತೆ ಪ್ರಕಟವಾಗಿದೆ. ರಾಮಸ್ವಾಮಿ ಅನ್ನೋರು ಈ ಕಥೆಯನ್ನು ಬರೆದಿದ್ದಾರೆ. ಈ ಕತೆ ಹೆಸರು ಬಿಸಿಲಿನಿಂದ ಬಿಡುಗಡೆ ಅಂತ. ಹಿಂದೆ ಇವರು ಜಮದಗ್ನಿ ಋಷಿಗಳು ಅಂತ ಒಬ್ಬರು ಋಷಿಗಳಿರ್ತಾರೆ. ರೇಣುಕಾದೇವಿ ಅವರ ಹೆಂಡತಿ. ಅವರಿಬ್ಬರು ಆಶ್ರಮ ಕಟ್ಕೊಂಡು ಒಂದು ಆಶ್ರಮ ಕಟ್ಕೊಂಡು ಕಾಡಿನಲ್ಲಿ ವಾಸವಾಗಿರ್ತಾರೆ. ಜಮದಗ್ನಿ ಋಷಿಗಳಿಗೆ ಬಿಲ್ಲು ಬಾಣದ ಮೇಲೆ ಬಹಳ ಮೋಹ ಇರುತ್ತೆ. ಅವರು ಋಷಿಗಳಾಗಿದ್ದರೂ ಕೂಡ ಕ್ಷತ್ರವಿದ್ಯೆಯನ್ನೆಲ್ಲ ಕಲ್ತ್ಕೊಂಡಿರ್ತಾರೆ. ಬಾಣ ಬಿಡೋದು, ಯುದ್ಧ ಮಾಡೋದು ಎಲ್ಲ ಅವ್ರಿಗೆ ಇಷ್ಟವಾದ ವಿದ್ಯೆ ಆಗಿರುತ್ತೆ. ಅವ್ರು ಕಲ್ತ್ಕೊಂಡಿರ್ತಾರೆ. ಅವ್ರಿಗೆ ವಿದ್ಯೆಯಲ್ಲಿ ಜಾಸ್ತಿ ಪರಿಣಿತಿ ಸಾಧಿಸಬೇಕು ಅಂತ ಇಷ್ಟ ಆಗುತ್ತೆ. ಅದಕ್ಕೆ ಅವರು ದಿನಾಗಲೂ ಮಧ್ಯಾಹ್ನದ ಹೊತ್ತು ಬಿಲ್ಲು ಬಾಣ ತಗೊಂಡು ಮೈದಾನದ ಕಡೆ ಹೋಗೋದು, ಅಲ್ಲಿ ಗುರಿ ಇಟ್ಟು ವಿದ್ಯಾನ ಅಭ್ಯಾಸ ಮಾಡೋದು. ಬಾಣ ದೂರ ಹೊಡೆದ್ಬಿಟ್ಮೇಲೆ ಅದನ್ನು ತಂದು ಕೊಡಬೇಕಲ್ಲ ವಾಪಸ್ಸು, ಆ ಕೆಲಸ ರೇಣುಕೆಗೆ ವಹಿಸಿರ್ತಾರೆ. ಹೀಗೆ ದಿನ ನಡೀತಾ ಇರುತ್ತೆ. ಆವಾಗ ಬೇಸಿಗೆ ಕಾಲ ಬಂದ್ಬಿಡುತ್ತೆ. ಆವಾಗ ಬಿಸಿಲು ತುಂಬ ಇರುತ್ತಲ್ವ. ಮಧ್ಯಾಹ್ನದ ಹೊತ್ತು ಬಾಣ ಹೊಡಿತಾರೆ ಇವರು ಜಮದಗ್ನಿ ಋಷಿಗಳು. ರೇಣುಕಾದೇವಿ ತರೋದಕ್ಕೆ ಹೋಗ್ತಾರೆ. ಇಷ್ಟೊತ್ತಾದರೂ ರೇಣುಕಾದೇವಿ ಬರೋದೇ ಇಲ್ಲ. ಆವಾಗ ಅವ್ರಿಗೆ ಯಾಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಏನಾಯಿತು ನೋಡೋಣ ಅಂತ ಜ್ಞಾನದೃಷ್ಟಿಯಲ್ಲಿ ನೋಡ್ತಾರೆ. ನೋಡಿದ್ರೆ ಬಿಸಿಲಿನ ಬೇಗೆಗೆ ಸುಸ್ತಾಗಿ ರೇಣುಕಾದೇವಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ನೋಡ್ಬಿಟ್ಟು ಅವ್ರಿಗೆ ನೋಡಿದೆ, ಬಿಸಿಲಿನ ತಾಪಕ್ಕೆ ತಾನೇ ಇಷ್ಟೆಲ್ಲ ಕಷ್ಟ ಆಗ್ತಾ ಇರೋದು, ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ತುಂಬ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಯಾರ ಮೇಲೆ? ಸೂರ್ಯನ ಮೇಲೆ ಕೋಪ ಬಂದ್ಬಿಡುತ್ತೆ. ಸೂರ್ಯ ತಾನೇ ಇಷ್ಟು ಬಿಸಿಲು ಕೊಟ್ಟು ಈ ಥರ ಕಷ್ಟ ಕೊಡ್ತಾ ಇರೋದು ಅಂದ್ಬಿಟ್ಟು ಬಾಣ ತೆಗೆದು ಸೂರ್ಯನಿಗೆ ಹೊಡೆಯೋಕ್ಕೆ ಸೂರ್ಯನ ಕಡೆ ಗುರಿ ಇಟ್ಬಿಡ್ತಾರೆ. ಸೂರ್ಯನ ಕಡೆ ಗುರಿ ಇಟ್ಬಿಟ್ಟಾಗ ಸೂರ್ಯ ನೋಡ್ತಾನೆ, ಋಷಿಗಳು ಬೇರೆ, ಇವ್ರು ಹೊಡೆದ್ರೆ ಏನಪ್ಪ ತಾಪತ್ರಯ ಅಂದ್ಬಿಟ್ಟು ಅವನು ಒಂದು ಬ್ರಾಹ್ಮಣನ ರೂಪ ತಗೊಂಡು ಸ್ವಾಮಿ ಸ್ವಾಮಿ ಅಂತ ಓಡ್ಕೊಂಡು ಗುರುಗಳ ಹತ್ರ ಬಂದ್ಬಿಡ್ತಾನೆ. ಬಂದುಬಿಟ್ಟು ಜಮದಗ್ನಿ ಋಷಿಗಳಿಗೆ ನಮಸ್ಕಾರ ಮಾಡ್ತಾನೆ. ಏನು ಅಂತಾರೆ, ಅಲ್ಲ ಸ್ವಾಮಿ, ನೀವು ಜಗತ್ತಿಗೆ ಸೂರ್ಯನೇ ಬೆಳಕು, ಸೂರ್ಯ ಇದ್ದರೆ ತಾನೇ ಜಗತ್ತೆಲ್ಲ ನಡೆಯೋದು, ಜಗತ್ತಿನ ಕರ್ಮಗಳನ್ನ ಸರಿಯಾಗಿ ನಡೆಸೋ ಸೂರ್ಯನ ಮೇಲೆ ನೀವು ಕೋಪ ಮಾಡಿಕೊಂಡ್ರೆ ಹೇಗೆ? ಬಿಸಿಲು ಅದು ಸ್ವಭಾವ ಗುಣ ಅಲ್ವಾ ಅಂತ ವಾದಿಸ್ತಾನೆ. ಅವರು ಅವೆಲ್ಲ ನನಗೆ ಗೊತ್ತಿಲ್ಲಪ್ಪ, ಅದು ನನ್ನ ಹೆಂಡತಿಗೆ ಕಷ್ಟ ಆಗ್ತಾಯಿದೆ, ನಾನು ಏನಾದರೂ ಒಂದು ಅವಳ ಕಷ್ಟ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಆಗಲ್ಲ ನನಗೆ ಅಂತ ಹೇಳ್ತಾರೆ. ಆಮೇಲೆ ಇವನು ನೋಡ್ತಾನೆ, ನೋಡ್ಬಿಟ್ಟು ಓಹೋ ಇದು ಕಷ್ಟ, ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿಬಿಟ್ಟು ಅವನು ಆವಾಗ ಒಂದು ಛತ್ರಿನೂ ಒಂದು ಚಪ್ಪಲಿ ಎರಡನ್ನೂ ಸೃಷ್ಟಿ ಮಾಡ್ತಾರಂತೆ. ಸೃಷ್ಟಿ ಮಾಡಿಬಿಟ್ಟು ಆ ಎರಡನ್ನೂ ತೆಗೆದು ಋಷಿಗಳಿಗೆ ಕೊಡ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ನೋಡಿ, ಈ ಚಪ್ಪಲಿನ ಕಾಲಿಗೆ ಹಾಕ್ಕೊಂಡಿದ್ರೆ, ಪಾದಕ್ಕೆ ಅಂತಾರೆ ಆವಾಗ, ಅದನ್ನು ಹಾಕ್ಕೊಂಡಿದ್ರೆ ಭೂಮಿಯಿಂದ ಕಾಲಿಗೆ ಶಾಖ ಬರೋದಿಲ್ಲ. ಅದೇ ಥರ ಈ ಛತ್ರಿನ ಹಿಡ್ಕೊಂಡಿದ್ರೆ ಶರೀರಕ್ಕೆ ಬಿಸಿಲಿನ ಬೇಗೆ ತಾಗೋದಿಲ್ಲ. ಇದರಿಂದ ನೀವು ಕೋಪ ಮಾಡ್ಕೊಳ್ದೆ ಸೂರ್ಯನಿಗೆ ಶಾಪ ಗೀಪ ಕೊಡಬೇಡಿ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಬಿಟ್ಟು ಹೊರಟೋಗ್ತಾನೆ. ಆಗಿಂದ ಜಗತ್ತಿನಲ್ಲಿ ಬಿಸಿಲನ್ನ ರಕ್ಷಿಸ್ಕೊಳ್ಳೋಕ್ಕೆ ಛತ್ರಿ ಮತ್ತು ಚಪ್ಪಲಿ ಎರಡೂ ಬಳಕೆಗೆ ಬಂದಿದೆ.